ಆಪ್ ಕಿ ಅದಾಲತ್ನಲ್ಲಿ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಅವರ ವಿರುದ್ಧ ಅವಕಾಶವಾದಿ ರಾಜಕಾರಣ ಮಾಡ್ತಿದ್ದಾರೆ ಎಂಬ ಆರೋಪವಿದೆ. ರವಿಶಂಕರ್ ಅವರೇ, ನೀವು ಬಿಹಾರ್ ರಾಜಕೀಯದ ದೊಡ್ಡ ನಾಯಕರು. ಬಿಹಾರದಲ್ಲಿ ಏನಾಯ್ತು? ನೀವು ನಿತೀಶ್ ಕುಮಾರ್ಗೆ ನಮ್ಮ ಬಾಗ್ಲು ಮುಚ್ಚಿದೆ ಅಂತ ಹೇಳಿದ್ರಿ. ಆದ್ರೆ ನೀವು ಬಾಗ್ಲು ಮುಚ್ಚಿದ ಮೇಲೆ ಗಾರಿ ಹಾಕೋದಿಕ್ಕೆ ಮರ್ತಿದ್ರೆ ನಿತೀಶ್ ಅವರು ಬಂದಿದ್ದಾರೆ. ನೋಡಿ, ನಿಮಗೆ ಈ ಪ್ರಶ್ನೆ ಕೇಳೋದಕ್ಕೆ ಎಲ್ಲ ಅಧಿಕಾರನೂ ಇದೆ. ನೀವು ಹೇಳಿದ ಸರಿನೇ, ನಾನು ಯಾವತ್ತೂ ಅಲ್ಲಿ ಹೋಗೋದಿಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಸಾಯೋ ಅಂತ ಪರಿಸ್ಥಿತಿ ಬಂದ್ರು ನಾನು ಅವ್ರ ಜೊತೆ ಹೋಗೋದಿಲ್ಲ ಅಂತ. ನಿತೀಶ್ ಅವರು ಪರ್ಸನಲಿ ಹಾನೆಸ್ಟ್ ಆಗಿದ್ದಾರೆ. ಲೆಟ್ಸ್ ಬಿ ಕ್ಲಿಯರ್, ಪರ್ಸನಲಿ ಹಾನೆಸ್ಟ್ ಅವರು. ಲಾಲು ಅವ್ರದ್ದು 5 ಗೇಟ್ಗಳನ್ನ ತೆರೆದುಕೊಂಡಿದ್ವು. ಅರ್ಥ ಆಯ್ತಾ? ಒಂದು ಗೇಟ್, ಮಗಳ ಗೇಟ್, ದೊಡ್ಡ ಮಗನ ಗೇಟ್, ಹೆಂಡತಿಯ ಗೇಟ್, ಚಿಕ್ಕ ಮಗಳ ಗೇಟ್. ಅವ್ರಿಗೇನು ಮಾಡಕ್ ಸಾಧ್ಯ ಆಗ್ಲಿಲ್ಲ. ಅವ್ರ ಆರೋಗ್ಯ ಹದಗೆಟ್ಟಿತ್ತು, ಒಳಗೊಳಗೆ ತುಂಬಾ ಕುಗ್ಗಿದ್ರು. ಹಾಗಾಗಿ ನೀವು ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳಿದ್ವಿ. ಇದು ಮುಂಚೆನೆ ಗೊತ್ತಿರಲಿಲ್ಲ. ಆಗ ಅವ್ರು ಹೇಳಿದ್ದು ಏನು ಅಂದ್ರೆ, ಅಲ್ಲ ನೀವೇ ಹೇಳಿ, ಮೇವು ಹಗರಣದಲ್ಲಿ 4 ಕೇಸ್ ಮೇಲೆ ಲಾಲು ಅವರು ಜೈಲಿಗೆ ಹೋಗಿದ್ರು. ಆದ್ರೂ ಜಮೀನ್ ತಗೋ, ಕೆಲ್ಸ ಕೊಡು, ಅದೇ ಅಲ್ವಾ ರೈಲ್ವೆ ಹಗರಣ. ಅವರು ತಮ್ಮ ಜಾತಿಯವ್ರನ್ನೂ ಕೂಡ ಬಿಡ್ಲಿಲ್ಲ. ಕೆಲ್ಸ ಕೊಟ್ಟಿದ್ದು ಜಮೀನ್ ತಗೊಂಡ ಮೇಲೇನೆ. ಏನಿದಲ್ಲ, ಇದು ಲೂಟಿಯ ದುರಾಸೆ. ಇದೆಷ್ಟು ಕಾಲ ಉಳಿಯುತ್ತೆ? ಹಾಗೆ ನೋಡಿ, ನೀವು ನಿತೀಶ್ ಅವ್ರ ಬಗ್ಗೆ ಏನ್ ಹೇಳಿದ್ರಿ ಅದನ್ನ ನಾನು ನಿಮ್ಗೆ ನೆನ್ಪಿಸ್ತೀನಿ. ನೀವ್ ಹೇಳಿದ್ರಿ, ನನಗೆಲ್ಲ ಗೊತ್ತಿದೆ. ನೀವ್ ಏನ್ ಹೇಳ್ತಿರೋ ಅದಕ್ಕಿಂತ ಹೆಚ್ಚಾಗಿ ಹೇಳಿದ್ದೆ ನಾನು. ನೀವು ಮೀಡಿಯಾಗಳ ಹತ್ರ ಹೇಳಿದ್ರಿ, ಈ ನಿತೀಶ್ ಬಾಬುಗೆ ಏನಾಗಿದೆ, ಬಿಹಾರನ ನಿಭಾಯಿಸೋದಿಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ, ದೆಹಲಿನ ನಿಭಾಯಿಸೋದಿಕ್ ನೋಡ್ತಾ ಇದ್ದಾರೆ, ಪ್ರಧಾನಿ ಆಗುವಂತ ಕನಸು ಕೂಡ ಕಾಣ್ತಿದ್ದಾರೆ ಅಂತ ಹೇಳಿದ್ರಿ. ನೋಡಿ, ಅದೇನಂದ್ರೆ, ದಾಖಲೆಯಲ್ಲಿ ಏನಿದೆಯೋ ಅದೆಲ್ಲ ನಿಜಾನೇ. ನಮ್ಮ ವಿರೋಧವಾಗಿ ಬಂದಾಗ ನಾವು ಹಾಗೆ ಹೇಳಿದ್ವಿ. ಆದ್ರೆ ಅವ್ರು ಯಾಕೆ ಬಿಟ್ಟು ಹೋದ್ರು ಅಂತ ಅದನ್ನ ನಮಗೆ ಹೇಳಿ. ಮಮತಾ ಅವ್ರನ್ನ ಕರ್ಕೊಂಬಂದಿದ್ದು ಅವರೇನೆ. ರಾಹುಲ್ ಗಾಂಧಿನ ಭೇಟಿ ಮಾಡೋಕ್ ಹೋದ್ರು. ಎಲ್ಲಿ? ಮಹಾರಾಷ್ಟ್ರಕ್ಕೆ ಹೋಗಿದ್ರು. ಎಲ್ರೂ ಶಾಕ್ ಆದ್ರು. ಶಾಕ್ ಆದ ನಂತರ ನಿತೀಶು ಪಕ್ಕಕ್ಕೆ ಬಂದ್ರು. ಉಳಿದ ನಾಯಕತ್ವ ನಾವು ಮಾಡ್ತೀವಿ ಅಂದ್ರೆ ಏನರ್ಥ? ಅವ್ರಿಗನ್ನಿಸ್ತಾ ಹೀಗ್ ಮಾಡಿದ್ರೆ? ನೋಡಿ, ಅವ್ರಿಗೆ ಅನ್ಸೋದು ಅನ್ಸಿತ್ತು. ಆದ್ರೆ ಪ್ರಶಾಂತ್ ಅವರು ಅನ್ಕೊಂಡಿದ್ದು ಸರಿನೇ ಇತ್ತಲ್ವಾ? ನೋಡಿ, ಮೋದಿ ಅವ್ರಿಗೆ ಅನ್ಸಿತ್ತು, ಭಾರತದ ಮೈತ್ರಿಯನ್ನ ಮುರಿಬೇಕಾದ್ರೆ ಮೊದ್ಲು ನಿತೀಶ್ ಕುಮಾರ್ ಅವರನ್ನ ಹೊರಗಾಕಿ ಅಂತ. ಮೋದಿ ಅವ್ರಿಗೆ ಯಾರ್ದಾದ್ರೂ ಬೆಂಬಲ ಬೇಕಾಗಿದ್ಯಾ? ಜನ ಇಲ್ಲದ್ರ ಕೇಳಿ, ಉತ್ತರ ಸಿಕ್ತಲ್ಲ. ಆದ್ರೆ ಮೋದಿ ಅವರು ಎಂತಹ ದೊಡ್ಡ ನಾಯಕ ಅಂದ್ರೆ, ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಭಾರತ ಒಕ್ಕೂಟದ ಏಕತೆಯ ಬಂಡೆಗಲ್ಲು ಅಂತ. ನಿಜ ತಾನೆ? ನೋಡಿ, ಹಾಗೆ ಅವರು ಮುಂದೆ ಬಂದ್ರು. ಈಗ ನೋಡಿ, ಇಲ್ಲಿಗೆ ಬರೋದಕ್ಕೂ ಮುಂಚೆ ನನಗೇನ್ ಸುದ್ದಿ ಬಂತು ಅಂದ್ರೆ, ಮಹಾರಾಷ್ಟ್ರ ಕೂಡ ಅವನತಿ ಅಂಚಿನಲ್ಲಿತ್ತು ಅಂತ. ಬರ್ತಾ ಬರ್ತಾ ನನಗೆ ಸುದ್ದಿ ಸಿಕ್ತು. ನೋಡಿ, ಇಲ್ಲಿ ಕೂತಿರುವಂತ ನನ್ನ ಎಲ್ಲ ಸ್ನೇಹಿತರು ಒಂದು ಮಾತನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಒಂದಾಗ್ತೀವಿ ಅಂದ್ರೆ ಆಗ್ತೀವಿ. 14ರಲ್ಲಿ ಮೋದಿ ಅವರಿಗೆ ಬಹುಮತ ಸಿಕ್ತು. ಆಗ ಮೈತ್ರಿ ಅವ್ರನ್ನ ಮಂತ್ರಿ ಮಾಡಿದ್ರು. 19ರಲ್ಲಿ ಇನ್ನೂ ಹೆಚ್ಚು ಬಹುಮತ ಸಿಕ್ತು. ಮತ್ತೆ ಮೈತ್ರಿ ಅವರನ್ನೇ ಮಂತ್ರಿ ಮಾಡಿದ್ರು. ಇದನ್ನ ಸಂಬಂಧ ಕಾಪಾಡ್ಕೊಳ್ಳೋದು ಅಂತಾರೆ. ಇಲ್ಲಿ ಸಂಬಂಧ ಯಾವಾಗ ಆಗತ್ತೆ, ಯಾವಾಗ ಹಾಳಾಗುತ್ತೆ, ಯಾವಾಗ ಮುರಿದು ಹೋಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಮತ್ತೆ ಈ ಜನ ಹೇಳ್ತಾರೆ ದೇಶ. ತೇಜಸ್ವಿ ಯಾದವ್ ಹೇಳ್ತಿದ್ರು, ಈ ಸಲ ಅಂಕಲ್ ನಮ್ಗೇನು ಹೇಳಿಲ್ಲ, ಬದ್ಲಿಗೆ ಅವರು ಮೌನವಾಗ್ಬಿಟ್ರು. ಅಲ್ಲ, ನಮ್ಮ ಹತ್ರ ಹೇಳ್ಬೋದಿತ್ತಲ್ವಾ ಅಂತ. ಈಗ ನೋಡಿ, ತೇಜಸ್ವಿ ಯಾದವ್ ಚಿಕ್ಕವರು. ಹಾಗಾಗಿ ನನ್ನ ಮಟ್ಟನ್ನ ನಾನು ಕಾಯ್ದುಕೊಳ್ತೀನಿ. ಈಗ ಅವರು ಮತ್ತವರ ತಂದೆ, ಅವರ ಚಿಕ್ಕಪ್ಪನ ಮಧ್ಯೆ ಏನು ಮಾತಾಗಿರುತ್ತೆ ಅಂತ ನಮ್ಗೇನ್ ಗೊತ್ತು? ಆದ್ರೆ ನಾನು ನಿಮಗೆ ಒಂದು ದೊಡ್ಡ ವಿಷಯನ ಹೇಳೋದಕ್ಕೆ ಬಯಸ್ತೀನಿ. ಈಗ ಈ ಮೋಸ, ಕಪಟ, ಕುತಂತ್ರದ ಪಾಲಿಟಿಕ್ಸ್ ಎಲ್ಲ ಅಂತ್ಯ ಆಗ್ತಾ ಇದೆ. ಈಗ ಪರ್ಫಾರ್ಮೆನ್ಸ್ನ ಪಾಲಿಟಿಕ್ಸ್ ಬರ್ತಾ ಇದೆ. ದೇಶದ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ನೀತಿನ ಅನುಸರಿಸಿದ್ರೆ ಅನುಸರಿಸಿ, ನೀತಿ, ನಿಯತ್ತು ಮತ್ತೆ ನಾಯಕ. ಒಳ್ಳೆ ಸರ್ಕಾರನ ತರಬೇಕು. ಒಳ್ಳೇದ್ ಮಾಡಿದ್ರೆ ಆಶೀರ್ವಾದ ಮಾಡ್ತಾರೆ, ಮಾಡ್ಲಿಲ್ಲ ಅಂದ್ರೆ ಹೊರಗೆ ಹಾಕ್ತಾರೆ. ಜಾಸ್ತಿ ಯೋಚನೆ ಮಾಡೋ ಹಾಗಿಲ್ಲ. ಒಳ್ಳೇದೇ ತಾನೆ ದೇಶದಲ್ಲಿ ಆಗ್ಬೇಕು. ಹೀಗೆಲ್ಲ ನೀವು ಹೇಳ್ತಾ ಇದ್ದೀರಾ, ನಾನು ತೇಜಸ್ವಿ ಅವ್ರ ಬಗ್ಗೆ ಏನು ಹೇಳೋದಿಲ್ಲ ಯಾಕಂದ್ರೆ ಅವರು ಚಿಕ್ಕವರು ಅಂತ. ಆದ್ರೆ ಅವರಂತೂ ಕೇಸ್ ಮಾಡೋದ್ರಲ್ಲಿ ಹಿಂದೆ ಉಳ್ಕೊಂಡಿಲ್ವಲ್ಲ. ನೀವು ನನ್ನ ಪ್ರವೋಕ್ ಯಾಕೆ ಮಾಡ್ತಿದ್ದೀರಾ? ಅವ್ರ ವಯಸ್ಸು ಎಷ್ಟು ಹೇಳಿ? ಎಷ್ಟು ಪ್ರಾಪರ್ಟಿ ಇದೆ ಅವ್ರ ಹತ್ರ? ಎಷ್ಟಿದೆ ಅಂತ ಹೇಳಿ. ಎಲ್ಲ ಚಾರ್ಜ್ ಶೀಟ್ ನಲ್ಲಿದೆ. ಅವೆಲ್ಲ ಎಲ್ಲಿಂದ ಬಂತು? ಅಲ್ಲ, ಅವ್ರು ಹೇಳ್ತಿದ್ರು, ನನಗೆ ಗಡ್ಡ ಬರೋದಿಕ್ಕೂ ಮುಂಚೆನೆ ನನ್ನ ಹತ್ರ ಪ್ರಾಪರ್ಟಿ ಬಂದಿತ್ತು ಅಂತ. ಅದು ಹೇಗೆ ಸಾಧ್ಯ? ನಾನು ಕೂಡ ಈ ದೇಶದ ಚಿಕ್ಕ ಪುಟ್ಟ ವಕೀಲ ಸ್ನೇಹಿತರೆ, ಇಷ್ಟೊಂದು ಆಸ್ತಿನ ನಮ್ ಕೈಯಲ್ಲಿ ಊಹೆ ಮಾಡೋದಕ್ಕೂ ಆಗಲ್ಲ. ಇದೆಲ್ಲ ಎಲ್ಲಿಂದ ಬಂತು ಅಂತ. ಈಗ ನೋಡಿ, ನಿಮ್ಮಿಂದಾಗಿ ಅಂದ್ರೆ ಮೀಡಿಯಾದಿಂದ, ಜನರ ದೃಷ್ಟಿಯಿಂದ ಇವತ್ತು ಸತ್ಯನ ಸುಳ್ಳು ಆರೋಪಗಳಿಂದ ಮರೆ ಮಾಡೋಕ್ ಸಾಧ್ಯ ಇಲ್ಲ. ಆದ್ರೆ
ತೇಜಸ್ವಿ ಅವರ ಒಂದು ವಾದ ಸರಿಯಾಗಿದೆ. ಅವರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರು ಜನರಿಗೆ ಕೆಲಸ ಕೊಡ್ತಾ ಇದ್ರು, ಮತ್ತೆ ನೀವು ಅವ್ರ ಮನೆಗೆ ಇಡಿ ಮತ್ತೆ ಸಿಬಿಐನ ಕಳಿಸ್ತಾ ಇದ್ರಿ, ಕೆಲಸ ನಿಲ್ಸಿದ್ರಿ. ಕೆಲ್ಸಕ್ಕೆ ಎಷ್ಟು ಕೊಡ್ತಾ ಇದ್ರಿ? ಇದು ದೊಡ್ಡ ಚರ್ಚೆ ಆಗಿದೆ. ಇರ್ಲಿ ಬಿಡಿ. ಉತ್ತರ ಕೊಟ್ರೆ ಆಯ್ತು ಚುನಾವಣೆ ಆದ್ಮೇಲೆ. ಅರ್ಥ ಆಯ್ತಲ್ಲ? ಇವತ್ತು ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ. ಇವತ್ತು ಭಾರತದಲ್ಲಿ ಆಪಲ್ ತಯಾರಾಗ್ತಾ ಇದೆ, ಸ್ಯಾಮ್ಸಂಗ್ ತಯಾರಾಗ್ತಾ ಇದೆ, 1,00,000 ಕೋಟಿ ರೂಪಾಯಿ ಮೌಲ್ಯದ ಮೊಬೈಲ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಹೇಗ್ ಕೆಲ್ಸ ಆಗುತ್ತೆ ಡಿಜಿಟಲ್ ಇಂಡಿಯಾ ಅಂತ ನೀವು ನೋಡಿದಿರಾ? ಯಾವ ತರ ಅಂದ್ರೆ ಕೊರೋನಾ ಸಮಯದಲ್ಲಿ ವರ್ಕ್ ಫ್ರಮ್ ಹೋಮ್ ನೀವು ನೋಡಿದಿರಾ ಅಲ್ವಾ? ನೀವು ಮನೇಲೆ ಕೂತು ಸ್ಟಡಿ ಮಾಡ್ತಿದ್ರಿ ಅಲ್ವಾ? ಕೋರ್ಟ್ ವಿಚಾರಣೆ ಮನೆಯಿಂದಾನೇ ಆಯ್ತಲ್ಲ. ನಾವು ಕೆಲಸ ಮಾಡೋಕ್ ಸಾಧ್ಯ ಅಂದ್ರೆ ಅದನ್ನ ಮಾಡ್ಬೇಕು ಅಲ್ವಾ? ನೀವು ಮಾಡಿ. ಆದ್ರೆ ಪ್ರಶ್ನೆ ಏನು ಅಂದ್ರೆ ನೀವು ವ್ಯರ್ಥವಾಗಿ ನಿಂದಿಸಿದ್ರೆ, ಟೀಕಿಸಿದ್ರೆ ಅದ್ ಹೇಗಾಗತ್ತೆ ಅಂತ. ಅಲ್ಲ, ಜನ ಕೇಳ್ತಾ ಇದ್ದಾರೆ ಏನಂದ್ರೆ, ಅನಾರೋಗ್ಯಕ್ಕೆ ಒಳಗಾದ್ರೆ ನೀವು ರಾಮ ಮಂದಿರಕ್ಕೆ ಹೋಗ್ತೀರಾ? ಖಂಡಿತ ಖಂಡಿತ. ನೀವು ನಿಜವಾಗ್ಲೂ ಕರೆಕ್ಟ್ ಆಗಿ ಹೇಳಿದ್ರಿ. ರಾಮ ಮಂದಿರಕ್ಕೆ ಹೋಗೋದಿಲ್ಲ. ರಾಮನ ಹೆಸರು ತಗೊಳ್ತೀರಾ. ಆದ್ರೆ ಆಯುಷ್ಮಾನ್ ಭಾರತ್ ಇದೆ, 5 ಲಕ್ಷ ರೂಪಾಯಿ ಮೌಲ್ಯದ್ದು. ಜನೌಷಧಿ ಕೇಂದ್ರ ಇದೆ, ನಿಮ್ಮ ಔಷಧಿ ಕಮ್ಮಿ ದುಡ್ಡಿಗೆ ಸಿಗುತ್ತೆ. ಭಾರತದಲ್ಲಿ ಮೇಕ್ ಇನ್ ಇಂಡಿಯಾದ ನಮ್ದೇ ವ್ಯಾಕ್ಸಿನ್ ಇದೆ, ಅದು ಜನಕ್ಕೆ ಫ್ರೀಯಾಗಿ ಸಿಗುತ್ತೆ. ಈಗ ನಾನು ಇವ್ರಿಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ನೀವೆಲ್ಲ ವ್ಯಾಕ್ಸಿನ್ ತಗೊಂಡ್ರ? ನಿಮಗೆ ಹೇಗೆ ಗೊತ್ತಾಯ್ತು ನಿಮ್ಮ ಫಸ್ಟ್ ಡೋಸ್ ಯಾವಾಗ ತಗೊಂಡ್ರಿ, ಎಲ್ಲಿ ತಗೊಂಡ್ರಿ ಅಂತ? ಅದೆಲ್ಲ ಏನಾದ್ರೂ ನೆನ್ಪಿದ್ಯಾ? ಮೊಬೈಲ್ನಲ್ಲಿ ಬಂತು ತಾನೆ? ಈ ಎಲ್ಲ ಕೆಲಸನ ಮೋದಿಯವರ ಸೂಚನೆಯ ಮೇರೆಗೆ ನಾನೇ ನೋಡ್ಕೊಳ್ತಾ ಇದ್ದೆ, ಬೇರೆಯವ್ರ ಜೊತೆ ಸೇರ್ಕೊಂಡು. ದೇಶದಲ್ಲಿ 220 ಕೋಟಿ ಡೋಸ್ಗಳನ್ನ ಕೊಡ್ಲಾಗಿದೆ. ನಿಮ್ಮ ಮೊಬೈಲ್ಗೂ ಸುದ್ದಿ ಬಂದಿದೆ. ಕೆಲಸ ಆಗಿದೆ ಅಂತ ತಾನೆ? ಭಾರತದಲ್ಲಿ ಆಗಿತ್ತಾನೆ? ಇದೇ ತಾನೆ ಡಿಜಿಟಲ್ ಇಂಡಿಯಾ? ನೀವು ಎಲ್ಲವನ್ನೂ ಆಕ್ಸೆಸ್ ಮಾಡ್ಬೋದು, ನೋಡ್ಬೋದು. ಪ್ರಯೋಜನ ನಿಮಗೆ ಆಗಿದ್ದು. ನೋಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ. ಆದ್ರೆ ಅವ್ರ ಪ್ರಶ್ನೆ ಇರೋದು, ಜನ ಹಸ್ಕೊಂಡಿದ್ದಾಗ ದೇವಸ್ಥಾನದಿಂದ ಏನಾಗುತ್ತೆ? ದೇವಸ್ಥಾನದ ಬದಲು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಲ್ಲ, ಜನಕ್ಕೆ ಅನ್ನಕ್ಕೆ ದಾರಿ ಮಾಡ್ಬೋದಿತ್ತು. ನಾವು 80 ಕೋಟಿ ಜನರಿಗೆ ಅನ್ನ ಕೊಡ್ತಾ ಇದೀವಿ ಅಲ್ವಾ, ಫ್ರೀಯಾಗಿ? ಅದ್ ಹಾಗಲ್ಲ ನೋಡಿ. ಇವತ್ತು ಬಡತನ ತುಂಬಾ ಕಡಿಮೆ ಆಗಿದೆ. ನಮ್ಮ ಆಲೋಚನೆ ಏನು? ನಮ್ಮ ಪ್ರಧಾನಮಂತ್ರಿ ಅವರದ್ದು ಮತ್ತೆ ನಮ್ಮ ಸಿದ್ಧಾಂತದ್ದು, ಈ ದೇಶದಲ್ಲಿ ದೇವಸ್ಥಾನದ ಅಗತ್ಯನೂ ಇದೆ, ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಅಗತ್ಯನೂ ಇದೆ. ಸನಾತನ ಗೌರವದ ಅಗತ್ಯನೂ ಇದೆ, ಉತ್ತಮ ಆಡಳಿತದ ಅಗತ್ಯನೂ ಇದೆ. ಈ 2 ಸಂಗತಿಗಳು ಆಗ್ತಿದೆ ಅಂತಂದ್ರೆ ಏನ್ ಸಮಸ್ಯೆ? ಭದ್ರತೆ ಕೂಡ ಮುಖ್ಯವಾಗಿದೆ. ಯಾರಾದ್ರೂ ಭಾರತದ ಕಡೆ ನೋಡಿದ್ರೆ ನಮ್ಮ ಯೋಧರು ಹೊಡಿತಾರೆ. ಅಗತ್ಯ ಬಿತ್ತು ಅಂತಂದ್ರೆ ಮನೆಗೂ ಕೂಡ ನುಗ್ಗಿ ಹೊಡಿತಾರೆ. ಇದು ಕೂಡ ಆಗ್ಬೇಕು. ಯಾಕಾಗ್ಬಾರ್ದು? ಮೋದಿ ಅವರು ಬಿಹಾರದ ಬಗ್ಗೆ ಪದೇ ಪದೇ ಹೇಳ್ತಿರ್ತಾರೆ, ಕುಟುಂಬ ರಾಜಕಾರಣದ ರಾಜಕೀಯ ಇದೆಯಲ್ಲ, ಅದು ಬಿಹಾರನ ಹಾಳು ಮಾಡಿದೆ ಅಂತ. ಈಗ ನೀವೇ ನೋಡಿ, ಲಾಲ್ ಅವರಿದ್ದಾರೆ. ಅವರು ಅಪರಾಧಿ ಹೋರಾಡೋಕೆ ಸಾಧ್ಯ ಇಲ್ಲ. ಪತ್ನಿಯೇ ಮುಖ್ಯಮಂತ್ರಿ, MLC ಆಗಿದ್ದಾರೆ. ಮಗ 2 ಸಲ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. 2ನೇ ಮಗನೂ ಮಂತ್ರಿ ಆಗಿದ್ದಾರೆ. ಒಬ್ಬ ಮಗಳು ರಾಜ್ಯಸಭೆಯಲ್ಲಿ MP ಆಗಿದ್ರು, 2 ಬಾರಿ ಲೋಕಸಭೆಗೆ ಟ್ರೈ ಮಾಡ್ತಾ ಇದ್ದಾರೆ, ಮೀಸಾ ಭಾರತಿ. ಈಗ 2ನೇ ಮಗಳು ಕೂಡ ಬರ್ತಾ ಇದ್ದಾರೆ ಅಂತಂದ್ರೆ ನಾವ್ಯಾಕೆ ಹಿಂದೆ ಇರ್ಬೇಕು? ಹೋರಾಡ್ಲಿ ಬಿಡಿ. ನನ್ನ ಪ್ರಶ್ನೆ ಏನು ಅಂದ್ರೆ, ರಜತ್ ಅವರೇ, ಲಾಲ್ ಅವರ ಜೊತೆ ಯಾದವ್ ಅವ್ರಿಗೆ ಜನರು ಸಾಕಷ್ಟು ಮತ ಹಾಕಿದ್ದಾರೆ. ಆದ್ರೆ ಒಬ್ಬ ಬಡ ಯಾದವ ಶಾಸಕ ಅವರ ಮುಖ್ಯಮಂತ್ರಿ ಆಗೋದಕ್ಕೆ ಯಾಕಾಗಲ್ಲ? ಡೆಪ್ಯೂಟಿ CM ಯಾಕಾಗೋದಕ್ಕಾಗಲ್ಲ? ಯಾಕೆ ಮಾಡ್ಲಿಲ್ಲ? ದೇಶನೇ ಮೋದಿಯವರ ಕೆಲಸ ನೋಡಿದೆ. ನರೇಂದ್ರ ಮೋದಿ ಅವರಿಂದ ಭಾರತ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ ಇಡೀ ದೇಶನೇ ನೋಡಿದೆ. ವಿಶ್ವದ 5ನೇ ಆರ್ಥಿಕ ಸ್ಥಿತಿಯಿಂದ ನಾವಿದ್ದೀವಿ, ಇದು ದೇಶನೇ ನೋಡಿದೆ. ಭ್ರಷ್ಟಾಚಾರ ಆಗ್ತಾ ಇಲ್ಲ, ಇದನ್ನ ದೇಶ ನೋಡಿದೆ. ಮತ್ತು ಶಾಶ್ವತ ಸರ್ಕಾರ ಆಗತ್ತೆ. ಇದರ ಪ್ರಯೋಜನ ಏನು ಅಂತ ಅದನ್ನು ನೋಡ್ತೀವಿ. ಒಬ್ರು ಕಾಂಗ್ರೆಸ್ನ ದೊಡ್ಡ ನಾಯಕರು ಹೇಳಿದ್ರು, ಇನ್ನು 10 ವರ್ಷ ಬಾಕಿ ಇದೆ, ಪ್ರಧಾನಿ ಆಗಿದ್ದು ಸಾಕು, ಈಗ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತಂದಿದ್ರು. 12 ವರ್ಷಗಳ ಕಾಲ ಮುಖ್ಯಮಂತ್ರಿ, 10 ವರ್ಷದಿಂದ ಪ್ರಧಾನಮಂತ್ರಿ. 1 ದಿನ ರಜಾ ಇಲ್ಲ. 1 ದಿನ ಅಂದ್ರೆ 1 ದಿನನೂ ರಜಾ ಇಲ್ಲ. ಯಾರು ಆ ದಿನ ಹೋಗಿದ್ರಲ್ಲ, ಶ್ರೀರಾಮನ ಪ್ರತಿಷ್ಠಾಪನೆ ದಿನ. ಪ್ರಮುಖರೊಬ್ರಿದ್ರು, ಅವ್ರು ಹೇಳಿದ್ರು ಅವ್ರಿಗೆ 3 ದಿನ ವ್ರತ ಮಾಡೋದಕ್ಕೆ ಅಂತ ಹೇಳಿದ್ರಂತೆ. ಅವರು 11 ದಿನ ಬರೀ ಎಳ್ನೀರು ಕುಡ್ಕೊಂಡೇ ಇದ್ರು. ಆ 11 ದಿನ ಕೂಡ ಕೆಳಗೆ ಹೊದಿಕೆ ಹಾಕೊಂಡು ಮಲಗ್ತಾ ಇದ್ರು. ಆಮೇಲೆ ದೇಶದ ಪ್ರತಿ ಕಡೆನೂ ಹೋದ್ರು, ತುಂಬಾ ಕಷ್ಟಪಡ್ತಿದ್ರು. ಅದಕ್ಕೆ ನಾವು ಕೇಳ್ತಾ ಇದ್ವಿ ತಿನ್ನಿ ಅಂತ. ಇಲ್ಲ ಅಂತ ಇದ್ರು. ಸ್ವಲ್ಪ ಚರಣಾಮೃತ ಕೊಡ್ತೀರಾ, ಆಮೇಲೆ ಎಲ್ಲ ಅಂತ ಹೇಳ್ತಾ ಇದ್ರು. ಅದು ಇದ್ದೇ ಇರುತ್ತೆ. ಕೆಲಸ ಮಾಡ್ತೀವಿ, ಓಡಾಡ್ತೀವಿ, ಈ ರೀತಿ ನಮ್ಮ ಕೆಲ್ಸಗಳನ್ನ ನಾವು ಮಾಡ್ತೀವಿ. ನಿಮಗೆ ಒಂದು ಹೇಳ್ತೀನಿ ರಜತ್ ಅವರೇ, ದೇವರು ಅವ್ರಿಗೆ ಆರೋಗ್ಯವನ್ನ ಕೊಡ್ಲಿ. ಇಲ್ಲಿವರೆಗೂ ನಾನು ಅವ್ರು ಹುಷಾರ್ ತಪ್ಪಿದ್ದನ್ನ ನೋಡೇ ಇಲ್ಲ. ನೀವು ನೋಡಿರ್ತೀರಾ, ಟಿವಿನಲ್ಲಿ ನೋಡಿರ್ತೀರಾ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ವಿದೇಶಕ್ಕೆ ಹೋಗ್ತಾರೆ, ದೇಶ ಸುತ್ತಾಡ್ತಾರೆ. ಇಂಥ ವ್ಯಕ್ತಿ 4-5 ವರ್ಷಗಳ ಕಾಲ ಕೇದಾರನಾಥ ಗುಹೆಯಲ್ಲಿ ಧ್ಯಾನವನ್ನ ಮಾಡಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರೊಳಗೆ ಏನೋ ಇದೆ ಅಂತಾನೆ ತಾನೆ. ನಮಗೆ ಗರ್ವ ಇದೆ. ನರೇಂದ್ರ ಮೋದಿ ಅಂತಹ ಮಹಾನ್ ವ್ಯಕ್ತಿ, ಮಹಾನ್ ಸಾಧಕ ನಮ್ಮ ದೇಶಕ್ಕೆ ಯೋಗ್ಯವಾದ ಪ್ರಧಾನಮಂತ್ರಿ ಆಗಿರೋದು, ಮತ್ತೆ ಅವರ ಉದ್ದೇಶನೂ ಒಳ್ಳೆಯದು.